ಆನೇಕಲ್ ತಾಲೂಕಿನ ಕಾಡುಚೂಡಹಳ್ಳಿ ಗ್ರಾಮದಲ್ಲಿ ಗ್ರಾಮೀಣ ಭಾಗದ ಯುವಕರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುವ ಹಾಗೂ ನಿರುದ್ಯೋಗದ ಪಿಡುಗನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ದಂಡಯಾತ್ರೆ ಎಂಬ ವಿನೂತನ ಅಭಿಯಾನಕ್ಕೆ ಯುವರ್ ಸೈವ ಸಂಸ್ಥಾಪಕ ಶ್ರೀನಿವಾಸ ದಾಸಪ್ಪ ಚಾಲನೆ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಈ ಉದ್ಯೋಗ ದಂಡಯಾತ್ರೆಯನ್ನ ಆರಂಭಿಸಲಾಯಿತು. ವಿಕಸಿತ ಭಾರತ ಹಾಗೂ ನಿರುದ್ಯೋಗ ಮುಕ್ತ ಭಾರತದ ದೃಢ ಸಂಕಲ್ಪದೊಂದಿಗೆ ಸ್ಥಳೀಯ ಸೇವಾ ಸೌಲಭ್ಯಗಳ ಕೊರತೆಯನ್ನ ಅವಕಾಶವಾಗಿ ಪರಿವರ್ತಿಸಲು ಯುವರ್ ಸೈವ ಪ್ರೊವೈಡರ್ ಆಪ್ ಅನ್ನು ಪರಿಚಯಿಸಲಾಗಿದೆ. ಸುಮಾರು 200 ಕುಟುಂಬಗಳಿರುವ ಈ ಗ್ರಾಮದಲ್ಲಿ ಅಗತ್ಯ ಸೇವೆಗಳಿಗೆ ದೂರದ ಊರುಗಳಿಗೆ ಅಲೆಯುವುದನ್ನ ತಪ್ಪಿಸಿ ಸ್ಥಳೀಯ ಯುವಕರೇ ತಮ್ಮ ಗ್ರಾಮದಲ್ಲೇ ಸೇವೆಗಳನ್ನ ನೀಡಿ ಆದಾಯ ಗಳಿಸಲು ಈ ಆಪ್ ನೆರವಾಗಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸ್ಥಾಪಕ ಶ್ರೀನಿವಾಸ ದಾಸಪ್ಪ, ಚೂಡಹಳ್ಳಿಯನ್ನ ಮೊದಲು ಸಂಪೂರ್ಣ ನಿರುದ್ಯೋಗ ಮುಕ್ತ ಗ್ರಾಮವನ್ನಾಗಿ ಮಾಡುವುದು ನಮ್ಮ ಗುರಿ. ಗ್ರಾಮೀಣ ಯುವಕರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುವುದನ್ನ ತಪ್ಪಿಸಿ ನಮ್ಮ ಊರಿನಲ್ಲೇ ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಈ ಅಭಿಯಾನ ಹೊಸ ದಾರಿದೀಪವಾಗಲಿದೆ ಎಂದಿದ್ದಾರೆ. ಎಸ್, ನಿರುದ್ಯೋಗದ ಪಿಡುಗನ್ನ ನಿರ್ಮೂಲನೆ ಮಾಡುವ ಉದ್ದೇಶದಿಂದ ದಂಡಯಾತ್ರೆ ಎಂಬ ವಿನೂತನ ಅಭಿಯಾನಕ್ಕೆ ಯುವರ್ ಸೈವ ಸಂಸ್ಥಾಪಕ ಶ್ರೀನಿವಾಸ ದಾಸಪ್ಪ ಅವರು ಚಾಲನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅವರ ಕಡೆಯಿಂದನೇ ತಿಳಿದುಕೊಳ್ಳೋಣ. ಇವಾಗ ನಮ್ಮ ಹತ್ರ ಯುವರ್ ಸೈವ ಸಂಸ್ಥಾಪಕರಾದಂತಹ ಶ್ರೀನಿವಾಸ ದಾಸಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಈಗ ಯುವರ್ ಸೈವ ಅನ್ನೋ ಹೊಸ ಆಪ್ ಅನ್ನ ನೀವು ಚಾಲನೆ ನೀಡಿದ್ದೀರಾ. ಈ ದಂಡಯಾತ್ರೆ ಅಭಿಯಾನದ ಮುಖ್ಯ ಉದ್ದೇಶ ಏನಾಗಿದೆ ಸರ್? ಮೇಡಮ್, ಈಗ ಭಾರತ ದೇಶದಲ್ಲಿ ಈಗಿರುವಂತ ಜನಸಂಖ್ಯೆ 150 ಕೋಟಿ ಜನ ಆಸುಪಾಸಿದ್ದಾರೆ. ಅದರಲ್ಲಿರುವಂತ ಎಲ್ಲಾ ರೀತಿಯ ಕೌಶಲ್ಯ ಹೊಂದಿರೋ ವ್ಯಕ್ತಿಗಳು, ಅಂದ್ರೆ ಈ ಒಂದು ದೇಶದಲ್ಲಿರುವಂತ ಪ್ರತಿಯೊಂದು ಪ್ರಜೆಯಲ್ಲೂ ಸಹ ಯಾವ್ದಾದ್ರು ಒಂದು ರೀತಿಯ ಕೌಶಲ್ಯ ಎಲ್ಲರೂ ಹೊಂದಿದ್ದಾರೆ ಮೇಡಮ್. ಅವ್ರು ಯಾರಾದ್ರೂ ಒಬ್ರು, ಅವರು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಓದಿರೋರು ಇರ್ಬೋದು, ಓದದೇ ಇರುವಂತ ವಿದ್ಯಾವಂತರು ಇರ್ಬೋದು. ಇದಕ್ಕೆ ವಿದ್ಯಾವಂತಿಕೆ ಅನ್ನೋದು ಮಾನದಂಡ ಅಲ್ಲ, ಇದಕ್ಕೆ ಕೌಶಲ್ಯ ಅನ್ನೋದು ಮಾತ್ರ ಮಾನದಂಡ. ಈ ರೀತಿ ಸ್ಕಿಲ್ ಹೊಂದಿರುವಂತ ವ್ಯಕ್ತಿ, ಅವರ ಸ್ಕಿಲ್ಗೆ ಒಂದು ಪ್ಲಾಟ್ಫಾರ್ಮ್ ಇದುವರೆಗೂ ಯಾರು ಒದಗಿಸಿಲ್ಲ ಮೇಡಮ್. ಆ ರೀತಿ ಕೌಶಲ್ಯ ಒಂದು ವೇದಿಕೆಯನ್ನ ಡಿಜಿಟಲ್ ಆಗಿ ಕೊಟ್ಟಿದ್ದೀರಿ ಮೇಡಮ್. ಅದರಲ್ಲಿ ರೈತರು ಇರ್ಬೋದು, ರೈತರ ಮಕ್ಕಳು ಇರ್ಬೋದು, ಬೇರೆ ಬೇರೆ ಅಸಂಘಟಿತ ಕಾರ್ಮಿಕರು, ಅಂದ್ರೆ ಫುಟ್ಪಾತ್ ನಲ್ಲಿ ಕೆಲಸ ಮಾಡುವಂತ ಫುಟ್ಪಾತ್ ಅಲ್ಲಿ ಅಂಗಡಿಗಳು ಇಟ್ಕೊಂಡಿರೋರು ಇರ್ಬೋದು, ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ವಡೆ ಬಜ್ಜಿ ಬೋಂಡ ಮಾಡೋರು, ಹೂ ಮಾರೋರು, ತರಕಾರಿ ಮಾರೋರು, ಎಷ್ಟೊಂದ್ ರೀತಿಯ ಕೌಶಲ್ಯಗಳು ಇಟ್ಕೊಂಡಿದ್ದಾರೆ. ಆ ರೈತರಿಂದ ಹಿಡ್ಕೊಂಡು ಒಂದು ಮರ ಹತ್ತೋದಕ್ಕೆ ಒಂದು ಕೌಶಲ್ಯ ಅಂತಿದೆ, ಅದಕ್ಕೆ ಯಾವ್ದೇ ಸರ್ಟಿಫಿಕೇಟ್ ಇರೋದಿಲ್ಲ. ಒಂದು ಕೋತಿ ಹಿಡಿಯೋದಕ್ಕೆ ಒಂದು ಸರ್ಟಿಫಿಕೇಟ್ ಇರೋದಿಲ್ಲ, ಒಂದು ಹಾವು ಹಿಡಿಯೋದಕ್ಕೆ ಒಂದು ಸರ್ಟಿಫಿಕೇಟ್ ಇಲ್ಲ. ಆದ್ರೆ ಅದೆಲ್ಲಾನು ಕೌಶಲ್ಯಕ್ಕೆ ಸಂಬಂಧಪಟ್ಟಿದ್ದು. ಇಂಥ ಎಲ್ಲಾ ಒಂದು ರೀತಿಯ ಒಂದು ವ್ಯವಸ್ಥೆಗಳು, ಚಟುವಟಿಕೆಗಳೇನಿದೆ, ಈ ಒಂದು ಕೌಶಲ್ಯಗಳನ್ನ ನಾವು ಒಂದು ಪ್ಲಾಟ್ಫಾರ್ಮ್ ಕೊಟ್ಟಿದೆ, ಅವ್ರಿಗೊಂದು ವೇದಿಕೆ ಕೊಡ್ತಾ ಇದ್ರಿ, ಅವ್ರು ಗುರ್ತಿಸ್ಕೊಳ್ಳೋದಿಕ್ಕೆ. ನನ್ನ ಹತ್ರ ಇರುವಂತ ಕೌಶಲ್ಯನ ನಾನು ಸೊಸೈಟಿಗೆ ತೋರ್ಸ್ಕೋಬೇಕಾದ್ರೆ ನನ್ಗೊಂದು ವೇದಿಕೆ ಬೇಕಾಗಿತ್ತು. ಆ ರೀತಿ ಪ್ರತಿಯೊಂದು ಪ್ರಜೆಯು ಅವರ ಒಂದು ಕೌಶಲ್ಯಕ್ಕೆ ಈ ಒಂದು ವೇದಿಕೆಯನ್ನ ಕೊಟ್ಟಿದ್ವಿ. ಇದೊಂದು ಡಿಜಿಟಲ್ ಆಪ್ ಇದು. ಇದರಲ್ಲಿ ಅವರ ಕೌಶಲ್ಯನ ಅವರು ಅಪ್ಲೋಡ್ ಮಾಡಿದ್ರೆ, ಅವರು ಪಬ್ಲಿಕ್ ಅಲ್ಲಿ ಎಲ್ಲಾದ್ರೂ ತಿರುಗ್ತಾ ಇದ್ರು ಕೂಡ ಆ ವ್ಯಕ್ತಿಯಲ್ಲಿರೋ ಕೌಶಲ್ಯ ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಇನ್ನೊಬ್ಬರಿಗೆ ಅವಶ್ಯಕತೆ ಇದ್ದಾಗ ಅವ್ರು ಇವ್ರನ್ನ ಉಪಯೋಗಿಸ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಉದ್ಯೋಗ ಕಲ್ಪಿಸ್ಕೊಡ್ಬೇಕು ಅನ್ನೋದು ಇದ್ರ ಮುಖ್ಯ ಉದ್ದೇಶ ಆಗಿದೆ. ಹೌದು. ಈಗ ಚೂಡಹಳ್ಳಿ ಗ್ರಾಮವನ್ನೇ ಮೊದಲು ನಿರುದ್ಯೋಗ ಮುಕ್ತ ಗ್ರಾಮವನ್ನಾಗಿಸ್ಬೇಕು ಅಂತ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಮೇಡಮ್? ಚೂಡಹಳ್ಳಿ ಗ್ರಾಮ ಅನ್ನೋದು ಬೆಂಗಳೂರು ನಗರ ಜಿಲ್ಲೆ ಇಂದ ವಿಧಾನಸೌಧಕ್ಕೆ ಸರಿಯಾಗಿ ಒಂದು 40 ಕಿಲೋಮೀಟರ್ ಅಂತರದಲ್ಲಿದೆ. ಆದ್ರೆ ಆ ಊರಿಗೆ ಇದುವರೆಗೂ ರಸ್ತೆ ಸಂಪರ್ಕ ಇಲ್ಲ, ಕಾಡಿನ ಮಧ್ಯ ಇರುವಂತ ಗ್ರಾಮ ಅದು. ಆ ಊರಿಗೆ ಇದುವರೆಗೂ ಕೂಡ ಯಾವುದೇ ಒಂದು ಸಾಮಾನ್ಯ ಒಂದು ಆಟೋ ರಿಕ್ಷಾ ಕೂಡ ಹೋಗೋದಿಲ್ಲ. ಆಮೇಲೆ ಯಾವುದೇ ಒಂದು ಸೇವೆಗಳು ಅಲ್ಲಿಗೆ ಲಭ್ಯ ಇಲ್ಲ. ಕಾರಣ ಏನಂತಂದ್ರೆ, ಅದು ಕಾಡಿನ ಮಧ್ಯದಲ್ಲಿರುವಂತ ಗ್ರಾಮ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನದ ಒಳಗಡೆ ಇರುವಂತ ಒಂದು ಗ್ರಾಮ ಅದು. ಅಲ್ಲಿ ಅರಣ್ಯ ಕಾಯ್ದೆ ಬಹು ದೊಡ್ಡದಾಗಿದೆ. ಅರಣ್ಯ ಕಾಯ್ದೆ ಅಂದ್ರೆ
ಈಗ ನಿಮ್ಗೆ ಈಗಾಗಲೇ ನೋಡಿರ್ಬೋದು, ಮೊನ್ನೆ ಎಲ್ಲಾ ಶೂಟ್ ಔಟ್ ಆಗಿದೆ ನಿಮ್ಮ ಅನೂರಲ್ಲಿ. ಹೌದು ಹೌದು. ಈ ರೀತಿ ಅದೇನಕ್ಕೆ ಅಂದ್ರೆ ಅರಣ್ಯ ವ್ಯಾಪ್ತಿ ಇರುವಂತ ಪಕ್ಕದ ಜನಗಳಿಗೆ ಅವ್ರನ್ನ ಹಿಂಡ್ಕೊಂಡು ತಿಂತಾ ಇದ್ದಾರೆ ಯಾರು, ಈ ಸರ್ಕಾರದ ಒಂದು ನಿಯಮಗಳು. ಯಾಕಂದ್ರೆ ಅವರು 100 ವರ್ಷಗಳಿಂದ ಅಲ್ಲಿ ಬದುಕಿ ಬಾಳಿ ಇದ್ರೂ ಕೂಡ ಅವ್ರನ್ನ ಯಾವ್ದೋ ಒಂದು ರೀತಿಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಈ ತರ ಒಂದು ವ್ಯವಸ್ಥೆಯಲ್ಲಿರುವಂತ ಊರದು. ಅಂದ್ರೆ ಅವರು ಹೋಗೋದು ಬರೋದಕ್ಕೂ ಕೂಡ ಅದನ್ನ ಪ್ರತಿಯೊಂದು ವಿಧದಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಅಲ್ಗೊಂದು ಯಾವುದೇ ಶಾಲೆ ಆಗ್ಲಿ ಒಂದು ಆಸ್ಪತ್ರೆ ಆಗಲಿ ಏನೂ ಇಲ್ಲ. ಅದು ಬೆಂಗಳೂರು ಅಂತ ಹೇಳಿದ್ರೆ ಯಾರಾದ್ರೂ ನಗ್ತಾರೆ. ಯಾಕಂದ್ರೆ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಈ ತರದೊಂದು ಗ್ರಾಮ ಇದೆಯಾ ಅಂತ. ಯಾಕಂದ್ರೆ ಅದನ್ನ ಬೆಂಗಳೂರಿಂದ ಒಂದು 500-400 ಕಿಲೋಮೀಟರ್ ಅಲ್ಲಿ ಇರೋದು ಯಾವ್ದಾದ್ರು ಒಂದು ಕಾಡಿನೊಳಗಡೆ ಇರೋ ಗ್ರಾಮನ ತಾವೆಲ್ಲ ನೋಡಿರ್ಬೋದು, ಅದು ಸಹಜ. ಆದ್ರೆ ಈ ಚೂಡಳ್ಳಿ ಗ್ರಾಮ ಎಲ್ಲಿದೆ ಅಂತ ಹೇಳಿದ್ರೆ ಬೆಂಗಳೂರು ನಗರ ಜಿಲ್ಲೆ ಇರುವಂತ ಕಾಡಿನೊಳಗಡೆ ಇರುವಂತ ಕಾಡು ಚೂಡಳ್ಳಿ ಅಂತ ಹೆಸರಾಗ್ಬಿಟ್ಟಿದೆ. ಅದು ನಗರದ ಒಳಗಡೆ ಇಂತ ಒಂದು ಸೌಲಭ್ಯ ಇಲ್ಲದೆ ಇರುವಂತ ಗ್ರಾಮ ಇದೆ, ಅಲ್ಲಿಗೆ ನೀವು ಒಂದು ಒಳ್ಳೆ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಿಮ್ ಉದ್ದೇಶ. ಅಂತಹ ಗ್ರಾಮದಲ್ಲಿ ಒಂದು ನಿರುದ್ಯೋಗನ ನಾನ್ ತೆಗಿಬೇಕು ಅನ್ನೋದು. ಯಾಕಂದ್ರೆ ಅಲ್ಲಿ ಸಕ್ಸಸ್ ಆದ್ರೆ ಇನ್ನು ಬೇರೆ ಕಡೆ ಮಾಡುವಂತ ದೊಡ್ಡ ವಿಷಯ ಅಲ್ಲ ಮೇಡಮ್. ಹೌದು ಹೌದು. ಯಾಕಂದ್ರೆ ಆ ಜಾಗದಲ್ಲಿ ಸಾಕಷ್ಟು ರೈತರಿದ್ದಾರೆ. ಅವರೆಲ್ಲ ಕುರಿ, ಕೋಳಿ, ಎಮ್ಮೆ ಈ ತರ ಜಾನುವಾರುಗಳನ್ನ ಸಾಕಿದ್ದಾರೆ. ಈಗ ನಗರದಲ್ಲಿ ಮೇಡಮ್ ಈಗ ಕುರಿ ಪಿಚ್ಗೆ ಮತ್ತೆ ಮೇಕೆ ಪಿಚ್ಗೆ ಗೊಬ್ಬರ ಅಂತ ಬರುತ್ತೆ ಇಕ್ಕೆ. ಅದು ನಗರದಲ್ಲಿರುವಂತ ಒಂದು ಮನೆ ಮುಂದ್ಗಡೆ ಇರುವಂತ ಪಾತ್ಗಳು, ಕಿಚನ್ ಗಾರ್ಡನ್ ಇದೆಲ್ಲ ಇಟ್ಕೊಂಡಿರೋ ಜನಗಳಿಗೆ ಒಂದು ಗೊಬ್ಬರ ಬೇಕು ಅಂದ್ರೆ ಸಾವಯವ ಗೊಬ್ಬರ, ಈ ಗೊಬ್ಬರ ತುಂಬಾ ಅಲ್ಲಿ ಡಿಮ್ಯಾಂಡ್ ಇದೆ ನಗರದಲ್ಲಿ. ಆದ್ರೆ ಆ ಜನಗಳಿಗೆ ಅದು ಗೊತ್ತಿಲ್ಲ ಅದ್ರ ಡಿಮ್ಯಾಂಡ್ ಎಷ್ಟಿದೆ ಅಂತ. ಅವ್ರು ಸುಮ್ನೆ ಒಂದು ಲೋಡ್ ನ ಒಂದ್ 5,000ಕ್ಕೆ ಮಾರ್ಕೊಳ್ತಾರೆ. ಅದೇ ಇದನ್ನ ಪ್ಯಾಕೆಟ್ ಮಾಡಿ ನಗರಕ್ಕೆ ಮಾರಿದ್ರೆ ಅದ್ರಲ್ಲಿ 50,000 ದುಡಿಬಹುದು. ಅಂದ್ರೆ ರೈತ ಉತ್ಪನ್ನಗಳನ್ನ ಯಾವ ರೀತಿ ಮಾರುಕಟ್ಟೆಗೆ ತರಬೇಕು, ಒಂದು ವೇದಿಕೆ ಕೊಡ್ಬೇಕು ಅನ್ನೋದು ಇದೊಂದು ಉದಾಹರಣೆ ಅಷ್ಟೇ. ಈ ತರದ್ದು 100 ಉದಾಹರಣೆಗಳಿದೆ. ಅವ್ರನ್ನ ನಗರದ ಜನಗಳ ಜೊತೆ ಮಿಕ್ಸ್ ಮಾಡ್ಬಿಟ್ರೆ ಅವರು ಕೂಡ ಆರ್ಥಿಕವಾಗಿ ದೊಡ್ಡವರಾಗಿ ಒಂದು ಸಬಲತೆ ಪಡ್ಕೊಳ್ತಾರೆ. ಯುವಕರು ಈ ಆಪ್ ನಲ್ಲಿ ಯಾವೆಲ್ಲ ಸೇವೆಗಳನ್ನ ನೀಡಬಹುದು ಸರ್? ಮೇಡಮ್, ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಏನೇನು ಅವಶ್ಯಕತೆಗಳಿದೆಯೋ ಚಟುವಟಿಕೆಗಳು ಎಲ್ಲಾ ಇದ್ರಲ್ಲಿ ಕೊಟ್ಬಿಟ್ಟಿದ್ದೀರಿ ಮೇಡಮ್. ಎಷ್ಟು ಹೇಳಿದ್ರು ಅದ್ರಲ್ಲಿ ಎಲ್ಲ ಇದೆ. ಎಲ್ಲಾ ರೀತಿ ಸೇವೆಗಳು ಇದ್ರಲ್ಲಿ ಸಿಗುತ್ತೆ. ಎಲ್ಲ ನಿಮ್ಗೆ ಒಂದು ಮಗು ಹುಟ್ಟಿದಾಗ ನಾಮಕರಣ ಮಾಡ್ಬೇಕಾದ್ರೆ ಒಂದು ಪುರೋಹಿತರು ಬೇಕು. ನೀವು ಪುರೋಹಿತ ಅಂತ ಹುಡುಕಿದ್ರೆ ಒಂದು ಗಂಟೆ ತಟ್ಟೆ ಎತ್ಕೊಂಡ್ ಬಂದ್ಬಿಟ್ಟು ಅವ್ರು ನಿಮ್ ಮನೇಲಿ ಮುಟ್ಕೊಂಡು ಒಂದು ಏನೋ ಒಂದು ಒಳ್ಳೆ ದೇವ್ರ ಕಾರ್ಯ ಮಾಡಿ ಹೋಗ್ತಾರೆ. ಸತ್ತೋದ್ರೆ ತಮಟೆ ಹೊಡೆಯೋರು ಬರ್ಬೇಕಾದ್ರೆ ನಿಮ್ಗೊಂದು ತಮಟೆ ಹೊಡೆಯೋರು ವಾದ್ಯದವ್ರು ಬರ್ತಾರೆ, ಗುಂಡಿ ಹೊಡೆಯೋರು ಬರ್ತಾರೆ, ಕಲ್ಲು ಹೊಡೆಯೋರು ಬರ್ತಾರೆ, ಮಣ್ಣಾಗಿಯವ್ರು ಬರ್ತಾರೆ. ಪ್ರತಿಯೊಬ್ರು ಇದ್ರಲ್ಲಿದ್ದಾರೆ. ಈ ರೀತಿ ಪ್ರತಿ ಒಂದು ಸೇವೆ ಇದ್ರಲ್ಲಿ ಸಿಗುತ್ತೆ. ಇಲ್ಲಿ ಯಾವ್ದ್ರ ಬಗ್ಗೆ ಇಲ್ಲ ಅಂತ ಕೇಳಿ ಅಷ್ಟೇ, ಯಾವ್ದು ಇಲ್ಲ ಅಂದ್ರೆ ಇಲ್ದಿರ ಇರುವಂತ ಒಂದು ವ್ಯವಸ್ಥೆ ಇದ್ರಲ್ಲಿ ಇಲ್ಲ ಮೇಡಮ್. ಇದ್ರಲ್ಲಿ ಇರುವಂತದ್ದು ಬರೀ ಕೌಶಲ್ಯ ಅಂದ್ರೆ ಸ್ಕಿಲ್ ಅಷ್ಟೇ ಮೇಡಮ್. ಮನುಷ್ಯನ್ಗೆ ಅನುಭವ ಮತ್ತೆ ಸ್ಕಿಲ್ ಇದ್ರೆ ಸಾಕು ಮೇಡಮ್. ಆ ವ್ಯಕ್ತಿ ಇನ್ನೊಬ್ಬರ ಗ್ರಾಹಕರ ಹತ್ರ ನಡ್ಕೊಳ್ಳೋ ರೀತಿ ವಿಶ್ವಾಸದಲ್ಲಿ ನಡ್ಕೊಂಡೋದ್ರೆ ಪ್ರತಿ ಒಂದು ಇದ್ರಲ್ಲಿದೆ ಮೇಡಮ್. ಈ ಸೇವೆಗಳ ಮೂಲಕ ನಮ್ಮ ಯುವಕರಾಗಿರ್ಬೋದು ತಿಂಗಳಿಗೆ ಸರಾಸರಿ ಎಷ್ಟು ಆದಾಯ ಗಳಿಸಬಹುದು ಅಂತ ಅಂದಾಜಲ್ಲಿ ಹೇಳ್ಬೋದಾ ಮೇಡಮ್? ಕಡಿಮೆ ಅಂದ್ರೆ 1 ಲಕ್ಷ ರೂಪಾಯಿ ಒಂದ್ ತಿಂಗಳಿಗೆ ಗಳಿಸಬಹುದು ಮೇಡಮ್. ಬುದ್ಧಿವಂತಿಕೆ ಇರುವಂತ ಯುವಕರು ಅವರ ಟೂಲ್ಸ್ ಅಂದ್ರೆ ಅವ್ರ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಟೂಲ್ ಅಂತ ಇರುತ್ತೆ ಮೇಡಮ್. ಈಗ ಕಾರ್ಪೆಂಟರ್ ಆದ್ರೆ ಅವ್ರಿಗೆ ಒಂದು ಗರಗಸ, ಅದು ಇದು ಉಳಿ ಎಲ್ಲ ಇರುತ್ತೆ. ಈಗ ಕಲ್ಲು ಹೊಡಿಬೇಕಾದ್ರೆ ಉಳಿ ಸುತ್ತಿಗೆ ಇರ್ಬೇಕು, ಮತ್ತೆ ಮಣ್ಣಿಗೆ ಬೇಕಾದ್ರೆ ಆರೆ ಚನಿಕೆ ಗುದ್ಲಿ ಇರ್ಬೇಕು. ಈ ರೀತಿಯ ಒಂದು ಟೂಲ್ಸ್ ನ ಅವ್ರ ಕೈಯಲ್ಲಿ ಇಟ್ಕೊಂಡ್ರೆ ಪ್ರತಿಯೊಬ್ರು, ಈಗ ನೋಡಿ ಒಂದು ಕಾರ್ ಡ್ರೈವರ್ ಇಟ್ಕೊಂಡಿರ್ತಾನೆ, ಒಂದು ಆಟೋ ಇಟ್ಕೊಂಡಿರ್ತಾರೆ, ಪ್ರತಿಯೊಬ್ರು ಅಲ್ಲಿ ಎಷ್ಟೊಂದ್ ರೀತಿ ಜನ ಇದ್ದಾರೆ. ಒಂದು ಕಸ್ಟಮೈಸ್ಡ್ ವರ್ಕರ್ ಅಂತ ಅದ್ರಲ್ಲಿ ಒಂದು ಪ್ರೊಫೈಲ್ ಕೊಟ್ಟಿದ್ದೀರಿ ಮೇಡಮ್. ಅದ್ರ ಅರ್ಥ ಏನು ಅಂದ್ರೆ ಆ ಕಸ್ಟಮೈಸ್ಡ್ ವರ್ಕರ್ ಅಂದ್ರೆ ಅವ್ನಿಗೆ ಏನೂ ಬರ್ದಿದ್ರು ಕೂಡ ಅದನ್ನು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಅಂದ್ರೆ ಉದಾಹರಣೆಗೆ ನನ್ನ ಹತ್ರ ಒಬ್ಬರತ್ರ ಒಂದು ಬೈಕ್ ಇದೆ ಮೇಡಮ್. ಆ ವ್ಯಕ್ತಿ ಯಾರಾದ್ರೂ ಒಬ್ರಿಗೆ ಕಸ್ಟಮೈಸ್ಡ್ ವರ್ಕರ್ ಅಂದ್ರೆ ಏನಂತ ಹೇಳಿದ್ರೆ ಇನ್ನೊಬ್ರು ಹೇಳಿದ ಕೆಲಸ ಮಾಡ್ಕೊಡೋದಷ್ಟೇ. ಅಂದ್ರೆ ಇನ್ನೊಬ್ರು ಏನೋ ಒಂದ್ ಕೆಲಸ ಹೇಳ್ತಾರೆ, ಇವ್ರು ಅದನ್ನ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವ್ರ ಕೈಯಲ್ಲಿ ಆಗುತ್ತೆ ಅಂದ್ರೆ ಅವ್ರ ಹತ್ರ ಒಂದ್ 5,000 ರೂಪಾಯಿ, 3,000 ರೂಪಾಯಿ, 10,000 ರೂಪಾಯಿಗೋ ಪ್ಯಾಕೇಜ್ ಮಾತಾಡ್ಕೊಂಡು ನೀನ್ ಕೆಲಸ ಮಾಡ್ಕೊಡ್ತೀನಿ ಅಂತ. ಉದಾಹರಣೆಗೆ ಏನಾಗುತ್ತೆ ಮೇಡಮ್, ತುಂಬಾ ಸಿಂಪಲ್ ಆಗಿ ಒಂದು ಉದಾಹರಣೆ ಕೊಡ್ತೀನಿ ಮೇಡಮ್. ಕೆಲವ್ರಿಗೆ ಯಾರಿಗೋ ಒಬ್ಬರಿಗೆ ನಾನ್ ವೆಜ್ ತಿನ್ನೋ ಅಂತವ್ರು ಇರ್ತಾರೆ ಮೇಡಮ್. ಆದ್ರೆ ಎಲ್ಲರೂ ಮಟನ್, ಚಿಕನ್ ತಂತಿರ್ತಾರೆ ಮೇಡಮ್. ಈ ಹಳ್ಳಿ ಕಡೆಯಲ್ಲಿ ಎಲ್ಲ ಒಂದ್ ಹತ್ರ ಮೇಡಮ್ ಕೆಲವ್ರಿಗೆ ನಾನ್ ವೆಜ್ ಅಲ್ಲೇ ಸ್ಪೆಷಲ್ ಏನು ಅಂತಂದ್ರೆ ಈ ತಲೆ ಕಾಲು ಅಂತ ಇರುತ್ತೆ ಮೇಡಮ್. ಈ ತಲೆ ಕಾಲನ್ನ ತಗೊಂಬರ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡೋದು, ಕಟ್ ಮಾಡೋದು, ಕ್ಲೀನ್ ಮಾಡೋದು ಇದೆಲ್ಲ ಇದಾಗಲ್ಲ, ಗೊತ್ತಿಲ್ಲ. ಆದ್ರೆ ಮನುಷ್ಯನ್ಗೆ ಆಸೆ ಇದೆ ಕೆಲವ್ರು ನಾನು ಅದೇ ತಿನ್ಬೇಕು ಅಂತ. ಆದ್ರೆ ಒಬ್ಬ ಗೊತ್ತಿದೆ ಆ ತಲೆನ ತಗೊಂಡೋಗಿ ಕ್ಲೀನ್ ಮಾಡಿಸಿ ಸುಟ್ಟು ಅದನ್ನ ಹೆಂಗ್ ಬೇಕೋ ಹಂಗೆಲ್ಲ ಮಾಡಿ ಒಂದು ಕೋಳಿ ತಗೊಂಡ್ಬಂದು ಅದನ್ನ ಒಂದು ಏನೋ ನಾಟಿ ಸ್ಟೈಲ್ ಅದನ್ನ ಹೆಂಗ್ ಕಟ್ ಮಾಡಿ ಕ್ಲೀನ್ ಮಾಡಿ ತಂದ್ಕೊಡ್ಬೇಕು ಅಂತ. ಈಗ ನಮ್ ಮನೆಗ್ ಬೇಕಾಗಿದ್ದಾಗ ಕಸ್ಟಮೈಸ್ ವರ್ಕರ್ ಅಂತ ಇದ್ದಾಗ ಅವನ್ಗ ಅದ್ರ ಬಗ್ಗೆ ಚರ್ಚೆ ಗೊತ್ತಿದೆ ಅಂತಂದ್ರೆ ಅವ್ನ್ ಏನ್ ಮಾಡ್ತಾನೆ, ಆ ವ್ಯಕ್ತಿ ಅದನ್ನ ಹೋಗಿ ಮಾಡ್ಕೊಂಡ್ ಕೊಡ್ತಾನೆ. ಇನ್ ಕೆಲವರು ಮೇಡಮ್, ಈಗ ನಾನ್
ಯಾರೋ ಒಬ್ಬ ಪ್ರತಿಷ್ಠಿತ ವ್ಯಕ್ತಿ, ನಾನೊಂದು ಎಲ್ಲೋ ಒಂದು ಅಂಗಡಿ ಹತ್ರ ಹೋಗಿ ನನಗ್ ಬೇಕಾಗಿದ್ದ ಪದಾರ್ಥನ ಹೋಗಿ ನೇರವಾಗಿ ಆ ಡೈರೆಕ್ಟ್ ಆಗಿ ಅಲ್ಲಿ ಕೇಳಿ ತಗೊಳ್ಳೋದಕ್ಕೆ ನನ್ಗೆ ಮುಜುಗರ. ನನ್ಗೆ ಅವಶ್ಯಕತೆ ಇದೆ, ಆದ್ರೆ ಯಾರಾದ್ರೂ ತಂದು ಕೊಡೋರ್ ಬೇಕು. ಆ ಟೈಮಲ್ಲಿ ಏನ್ ಮಾಡ್ತೀರಿ, ಕಸ್ಟಮೈಸ್ ವರ್ಕರ್ನ ನಾನು ಫೋನ್ ಮಾಡಿ ಕರಿತೀನಿ. ಅವ್ರಿಗೆ ಹೇಳ್ತೀನಿ, ನೋಡಪ್ಪ ಈ ತರ ತಂದ್ ಆ ಅಂಗಡಿಯಿಂದ ನನ್ ವಸ್ತು ತಂದು ಕೊಡು ಅಂತ. ಅವ್ರಿಗದು ಮುಜುಗರ ಇಲ್ಲ, ಯಾಕಂದ್ರೆ ಅವ್ನಿಗೆ ಹಣ ಇಂಪಾರ್ಟೆಂಟ್. ಅವನು ಏನ್ ಮಾಡ್ತಾರೆ, ಆಯ್ತು ಸರ್ ನನ್ಗೊಂದು 2,000 3,000 ದುಡ್ಡು ಕೊಡಿ, ನಾನ್ ನಿಮ್ ಕೆಲಸ ಮಾಡ್ಕೊಂಡ್ ಕೊಡ್ತೀನಿ ಅಂತ. ಅವಾಗ ಅವರಿಬ್ಬರ ಒಂದು ಮಾತುಕತೆ ಮುಖಾಂತರ ಅವ್ರು ಹೋಗಿ ಅವ್ರ ಕೆಲಸನ ಮುಗಿಸ್ಕೊಳ್ತಾರೆ ಮೇಡಮ್. ಅಯ್ಯೋ ನನ್ಗೆ ಬೇಕಾದ ಸೇವೆ ಸಿಕ್ತು, ಅವ್ರಿಗೆ ಬೇಕಾದ್ರೆ ಹಣ ಸಿಕ್ತಿಲ್ಲ. ಈ ರೀತಿ ನೀವು ಒಂದು ಆಪ್ ಮೂಲಕ ಈ ರೀತಿ ಗ್ರಾಮದಲ್ಲಿ ನಾನೊಂದು ನಿರುದ್ಯೋಗ ಗ್ರಾಮವನ್ನ ಮಾಡ್ತೀನಿ ಅಂತ ಹೇಳಿದಾಗ ಗ್ರಾಮಸ್ಥರ ಸ್ಪಂದನೆ ಹೇಗಿತ್ತು, ಅಥವಾ ಅಧಿಕಾರಿಗಳಾಗ್ಲಿ ಯಾರಾದ್ರೂ ನಿಮ್ಗೆ ಈ ರೀತಿ ಒಂದು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರ? ಆಮೇಲೆ ಅಲ್ಲಿ ಅತಿ ಮುಖ್ಯವಾಗಿ ನಮ್ ಸ್ಪಂದನೆ ಬಂದಿದ್ದು ಮಹಿಳೆಯರಿಂದ ಮೇಡಮ್. ಯಾಕಂದ್ರೆ ಮಹಿಳೆಯರು ಇದುವರೆಗೂ ಕೂಡ ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಅದು ಕನಸು ಅಂತ. ಇವಾಗೂ ಅವರು ಒಂದ್ ರೀತಿ ಶಾಕ್ ಅಲ್ಲಿದ್ದಾರೆ. ನಾನು ಈಗ 2-3 ದಿನದಿಂದ ನಾನು ಈ ಕಾರ್ಯಕ್ರಮನ ಅವ್ರ ಊರಲ್ಲಿ ಹೇಳಿದ್ಮೇಲೆ, ಯಾಕಂದ್ರೆ ಅವರು ಗೃಹಿಣಿಯರು ಮನೆಯಲ್ಲೇ ಇದ್ದಾರೆ, ಅವ್ರಿಗೆ ನಾನು ಸಂಪಾದನೆ ಮಾಡ್ಬೋದಾ, ನನ್ ಕೈಯಲ್ಲೂ ಆಗುತ್ತಾ ಅಂತ ನಮ್ಮನ್ನೇ ಕ್ವಶನ್ ಕೇಳ್ತಾರೆ. ಆದ್ರೆ ಅವ್ರ ಹತ್ರ ಅತ್ಯಂತ ಅಮೂಲ್ಯವಾದ ವಸ್ತುಗಳು ಅವ್ರ ತಿಪ್ಪೆನಲ್ಲಿದೆ. ಯಾಕಂದ್ರೆ ಅವರು ಕುರಿ ಕೋಳಿ ಎಲ್ಲ ಸಾಕಿದ್ದಾರೆ. ನಾನು ಆಗ್ಲೇ ಹೇಳ್ದೆ, ಆ ಉತ್ಪನ್ನಗಳಿದೆಯಲ್ವಾ, ಅಲ್ಲಿ ಅವರು ಮಾಡ್ಕೊಂಡ್ ಬರುತ್ತದು. ಒಂದ್ ಹೆಣ್ಣು ಮಗಳು ಒಂದು ದಿನಕ್ಕೆ, ಒಂದು ತಿಂಗಳಿಗೆ 1 kg 1.5 kg ತುಪ್ಪ ಮಾಡಿಕ್ಕಿದ್ದಾರೆ ಮೇಡಮ್ ಮನೆಯಲ್ಲಿ, ನಾಟಿ ಹಸುವಿನ ತುಪ್ಪ. ಈ ತುಪ್ಪ ಇದೆಯಲ್ಲ, ಇದು ಆರ್ಗ್ಯಾನಿಕ್ ಆಗಿ ಅವರು ಫೀಲ್ಡ್ ಅಲ್ಲಿ ಬಿಟ್ಟಿರುವಂತ ಹಸುಗಳೆಲ್ಲ ಮಾಡಿಕ್ಕಿರೋಂಥದ್ದು. ಅದು ಮಾರುಕಟ್ಟೆನಲ್ಲಿ 5,000 ರಿಂದ 10,000 ರೂಪಾಯಿಗೂ ಕೊಟ್ಟರು ಕೂಡ ಮೋಸ ಇಲ್ಲ ಅದಕ್ಕೆ. ಇವ್ರಿಗೆ ಅದು ಗೊತ್ತಿಲ್ಲ ಅದ್ರ ಬೆಲೆ. ಈಗ ಹಣ ಇರುವಂತವ್ರಿಗೆ ಆರೋಗ್ಯಕರವಾದ ಅಂತ ತುಪ್ಪ ಸಿಕ್ಕಿದ್ರೆ 8,000 ರಿಂದ 10,000 ರೂಪಾಯಿಗೆ ಹೋಗುತ್ತೆ 1 kg. ಅದು ಇಲ್ಲಿದೆ, ಆದ್ರೆ ಇವ್ರಿಗೆ ಆ ಮಾತ್ರ ತಗೊಳೋರು ಯಾರು ಅಂತ ಇವ್ರಿಗೆ ಗೊತ್ತಿಲ್ಲ. ಇವ್ರಿಬ್ಬರನ್ನು ವೇದಿಕೆ ಕಲ್ಪಿಸಿದಾಗ ನೋಡಿ, ಯೋಚನೆ ಮಾಡಿ, ಒಂದು ಹೆಣ್ಣು ಮಗಳು ಒಂದು ಹಸು ಸಾಕೊಂಡು ಆ ಒಂದ್ ಮನೆಯಲ್ಲಿ 1 kg 2 kg ತುಪ್ಪ ತಗೊಂಡ್ರೆ, ಏನೋ ಅವ್ರು ಉತ್ಪತ್ತಿ ಮಾಡಿದ್ದಾರೆ ಅಂದ್ರೆ ಅದೊಂದ್ 8,000-10,000 ರೂಪಾಯಿಗೆ ಹೋಯ್ತು ಅಂದ್ರೆ ಅದು ಭ್ರಮೆ ಅಲ್ವಾ? ಯಾರು ತಗೊಳ್ತಾರೆ 8,000 ರೂಪಾಯಿಗೆ ಅನ್ನೋ ಕ್ವಶನ್ ಮಾರ್ಕ್ ಇದೆ. ಆದ್ರೆ ಶ್ರೀಮಂತರು ಅಥವಾ ಹಣ ಇರುವಂತವ್ರು ಅವ್ರ ಆರೋಗ್ಯಕ್ಕೋಸ್ಕರ ಏನಾಗುತ್ತೆ, 8,000 ಅಲ್ಲ 10,000 ಅಲ್ಲ, ಅವ್ರಿಗೆ ಕ್ವಾಲಿಟಿ ಕರೆಕ್ಟ್ ಇರ್ಬೇಕು, ಗ್ಯಾರಂಟಿಡ್ ಇರ್ಬೇಕು, ಆರ್ಗ್ಯಾನಿಕ್ ಇರ್ಬೇಕು. ಇವ್ರಿಬ್ಬರನ್ನೂ ಜೋಡಿಸೋದಕ್ಕೆ ಈ ವೇದಿಕೆ ಅವ್ರಿಗೆ ತುಂಬಾ ಖುಷಿ ಆಗಿದ್ದಾರೆ. ಅವ್ರು ಏನು ನಾವು ಬಿಸಾಕ್ತಾ ಇದ್ದಿದ್ ಕಸಕ್ಕೂ ಕೂಡ ಹಣ ಬರ್ತಾ ಇದೆಯಾ ಅನ್ನೋ ತರ ಒಂದು ಏನಂತ ಯೋಚನೆನಲ್ಲಿ ಇದ್ದಾರೆ ಮೇಡಮ್ ಆ ಗ್ರಾಮದಲ್ಲಿ. ಈ ರೀತಿ ಅಂದ್ರೆ ನಗರಗಳತ್ತ ಯುವಕರು ವಲಸೆ ತಡೆಯೋಕೆ ಈ ಯೋಜನೆ ಎಷ್ಟು ಪರಿಣಾಮಕಾರಿ ಆಗುತ್ತೆ ಅಂತ ನೀವು ನಿರೀಕ್ಷೆ ಮಾಡ್ತೀರಾ? ಮೇಡಮ್, ಇದು ವಲಸೆ ಅನ್ನೋದಕ್ಕಿಂತ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಂದು ಕೋನದಲ್ಲಿ, ಅಂದ್ರೆ ಯಾವುದೇ ಒಂದು ಕಾರ್ನರ್ ಅಲ್ಲಿ ಒಬ್ಬ ವ್ಯಕ್ತಿ ಅವರ ಟೂಲ್ ಕಿಟ್ ಅನ್ನು ಇಟ್ಕೊಂಡು ಅವ್ರು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲೇ ಸಂಚರಣೆ ಮಾಡಿದ್ರು ಅವರಿಗೆ 15 ನಿಮಿಷದ ಪ್ರಯಾಣದ ಅಂತರದಲ್ಲಿ ಅವ್ರು ಈ ಓಲಾ ಊಬರ್ ತರ ಪಾಪಪ್ ಆಗ್ತಾ ಇರ್ತಾರೆ ಮೇಡಮ್ ಜನಗಳಿಗೆ. ಈಗ ನಾವು ಕಾರ್ಗಳನ್ನ ಹೆಂಗೆ ಬೈಕ್ಗಳನ್ನ ಹುಡುಕ್ತೀವಿ ಓಲಾ ಊಬರ್ ಅಲ್ಲಿ, ಅದೇ ರೀತಿನಲ್ಲಿ ನಮ್ಗೆ ಏನ್ ಬೇಕೋ ಸರ್ವಿಸ್ ಸರ್ಚ್ ಮಾಡಿದ್ರೆ ನಮ್ ಸುತ್ತಮುತ್ತ 20 ಜನ ಕಾಣ್ತಾ ಇರ್ತಾರೆ. ಅವ್ರು ಫೋನ್ ಮಾಡಿದ್ರೆ ಅವ್ರು ಕನೆಕ್ಟ್ ಆಗ್ತಾ ಇರ್ತಾರೆ, ಅವ್ರು ಬೇಕಾಗಿರೋ ಬಂದು ಅವ್ರು ನೇರವಾಗಿ ಸಂಪರ್ಕ. ಅವ್ರು ಯಾವುದೇ ಕಮಿಷನ್ ಆಗ್ಲಿ ಇನ್ನೊಂದಾಗ್ಲಿ ಆಪ್ ತಗೊಳ್ಳೋದಿಲ್ಲ. ಆಪ್ ಬಂದು ಸಂಪೂರ್ಣ ಉಚಿತ ಇಬ್ಬರಿಗೂ ಕೂಡ. ಅವರಿಬ್ರು ಕೂಡ ನೇರವಾಗಿ ಇದ್ರಲ್ಲಿ ಯಾವುದೇ ಮಧ್ಯದಲ್ಲಿ ಕಮಿಷನ್ ತಗೊಳ್ಳೋಂಥದ್ದು ಇಲ್ಲ, ಅಥವಾ ಈಗ ದುಡ್ದು ತಿನ್ನೋರ ಹತ್ರ ಕಿತ್ಕೊಂಡು ತಿನ್ನೋಂತ ಕೆಲಸ ಇದ್ರಲ್ಲಿ ಇಲ್ಲ ಮೇಡಮ್. ಸರ್, ಈಗ ನೀವು ಚೂಡಹಳ್ಳಿಯನ್ನ ಮೊದಲು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಇದಾದ ನಂತರ ಕರ್ನಾಟಕದ ಬೇರೆ ಗ್ರಾಮಗಳಿಗೆ ಈ ಅಭಿಯಾನನ ವಿಸ್ತರಿಸೋ ಯೋಜನೆ ಏನಾದ್ರೂ ಇದೆಯಾ? ಖಂಡಿತ ಮೇಡಮ್. ಈಗ ಚೂಡಹಳ್ಳಿ ಆದ ನಂತರ ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಹೋಬಳಿ, ತಾಲೂಕು, ಜಿಲ್ಲೆ, ರಾಜ್ಯ ಮತ್ತೆ ರಾಷ್ಟ್ರ ಮಟ್ಟದವರೆಗೂ ಇದನ್ನ ಬಿಡೋದಿಲ್ಲ ಮೇಡಮ್. ಇದು ನಿರಂತರವಾಗಿ ಸಾಗ್ತಾ ಇರುತ್ತೆ ಮೇಡಮ್. ಎಸ್, ಅಂದ್ರೆ ಇಲ್ಲಿ ನಾವು ಸಕ್ಸಸ್ ಅನ್ನ ಕಂಡ್ರೆ ಮುಂದೆ ನಾವು ಮುಂದುವರೆಸ್ಕೊಂಡು ಹೋಗ್ತೀವಿ ಅನ್ನೋದು ನಿಮ್ಮ ಗುರಿ. ಖಂಡಿತ ಮೇಡಮ್. ಎಸ್ ಸರ್, ಧನ್ಯವಾದ. ನಿಮ್ಮ ಉದ್ದೇಶವನ್ನ ಎಳೆಯಾಗಿ ಇಷ್ಟೊತ್ತು ಬಿಡಿಸಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ನಮಸ್ತೆ ಮೇಡಮ್. ಎಸ್, ಏನು ಚೂಡಹಳ್ಳಿಯಲ್ಲಿ ಯುವರ್ ಸೈವಾ ಅನ್ನೋ ದಂಡ ಯಾತ್ರೆಯನ್ನ ಇಲ್ಲಿ ಕೈಗೊಂಡಿರುವಂತದ್ದು. ನಾವು ಇಷ್ಟೊತ್ತು ಅಲ್ಲಿನ ಯುವರ್ ಸೈವಾ ಸಂಸ್ಥಾಪಕರಾದಂತಹ ಶ್ರೀನಿವಾಸ್ ದಾಸಪ್ಪ ಅವ್ರನ್ನು ಕೂಡ ನಾವು ಮಾತನಾಡಿಸಿದ್ವಿ. ಏನು ಈ ಯೋಜನೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂದ್ರೆ, ಯುವಕರು ಈ ನಮ್ಮ ಗ್ರಾಮವನ್ನ ಹೊರತುಪಡಿಸಿ ಬೇರೆ ಗ್ರಾಮಗಳಿಗೆ ಹೋಗಿ, ಬೆಂಗಳೂರು ಒಳಗಡೆ ಇರುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ ಸೌಲಭ್ಯಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಗ್ರಾಮದಲ್ಲಿ ಏನೋ ಒಂದು ಅಭಿವೃದ್ಧಿಯನ್ನ ತರಬೇಕು, ಅಲ್ಲಿನ ಯುವಕರಿಗೆ ಗ್ರಾಮದಲ್ಲಿ
ಆ ಆ, ಉದ್ಯೋಗವನ್ನ ಕಲ್ಪಿಸ್ಕೊಡ್ಬೇಕು ಅನ್ನೋದು ಇವರ ಮುಖ್ಯ ಉದ್ದೇಶ ಆಗಿರುವಂತದ್ದು. ಚೂಡಹಳ್ಳಿಯ ನಂತರ ನಾವು ಬೇರೊಂದು ಗ್ರಾಮಗಳಿಗೂ ಈ ಉದ್ದೇಶವನ್ನ ನಾವು ಈ ಅಭಿಯಾನವನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಯುವ ಶೈವ ಸಂಸ್ಥಾಪಕರಾದಂತಹ ಶ್ರೀನಿವಾಸ್ ದಾಸಪ್ಪ ಅವರು ಮಾತನಾಡಿದ್ರು. ಇಷ್ಟೊತ್ತು ಏನು 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಈ ದಂಡಯಾತ್ರೆಯನ್ನ ಆರಂಭಿಸಿದ್ದಾರೆ. ಏನು ವಿಕಸಿತ ಭಾರತ ಹಾಗೆ ನಿರುದ್ಯೋಗ ಮುಕ್ತ ಭಾರತದ ದೃಢ ಸಂಕಲ್ಪದೊಂದಿಗೆ ಸ್ಥಳೀಯ ಸೇವಾ ಸೌಲಭ್ಯಗಳ ಕೊರತೆಯನ್ನ ನೀಗಿಸೋಕೆ ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರುವಂತದ್ದು. ಯುವಕರಿಗೆ ಇದು ಯಾವ ರೀತಿ ಉಪಯೋಗ ಆಗ್ಲಿದೆ, ಎಷ್ಟರ ಮಟ್ಟಿಗೆ ಗ್ರಾಮದಲ್ಲಿ ಯುವಕರಿಗೆ ವ್ಯವಸ್ಥೆಗಳು ಸಿಗಲಿದೆ, ಉದ್ಯೋಗ ಎಷ್ಟರ ಮಟ್ಟಿಗೆ ಸೌಲಭ್ಯ ಸಿಗಲಿದೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ಬೇಕಾಗುತ್ತೆ. ಈ ಉದ್ದೇಶದ ಮುಖ್ಯ ಉದ್ದೇಶ ನಾವಿಲ್ಲಿ ನೋಡೋದಾದ್ರೆ ಪರಿಚಯ ಏನು, ಆರಂಭದಲ್ಲಿ ಗ್ರಾಮೀಣ ಭಾಗದ ಯುವಕರು ಉದ್ಯೋಗಕ್ಕಾಗಿ ನಗರಗಳತ್ತ ವಲಸೆ ಹೋಗುವುದು ಇಂದಿಗೂ ಒಂದು ದೊಡ್ಡ ಸವಾಲು ಅಂತಾನೆ ಹೇಳ್ಬೋದು. ಇಂತಹ ಆನೇಕಲ್ನ ಕಾಡಂಚಲಿ ಇರುವಂತ ಗ್ರಾಮ ಅಂತ ಹೇಳ್ತಾರೆ. ಚೂಡಹಳ್ಳಿ ಗ್ರಾಮದಲ್ಲಿ ಇದೇ ಸಮಸ್ಯೆಗೆ ವಿಭಿನ್ನ ಪರಿಹಾರ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ. 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಯುವ ಶೈವ ಸಂಸ್ಥೆ ವತಿಯಿಂದ ದಂಡಯಾತ್ರೆ ಎಂಬ ವಿನೂತನ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಗಿರುವಂತದ್ದು. ಇದರ ಪ್ರಮುಖ ಉದ್ದೇಶ ಗ್ರಾಮವನ್ನ ಹಂತ ಹಂತವಾಗಿ ನಿರುದ್ಯೋಗ ಮುಕ್ತಗೊಳಿಸುವಂತಾಗಿರುವಂತದ್ದು. ಏನು ನಾವು ಒಂದು ಆಪ್ ನ ವಿಶೇಷತೆಯನ್ನ ನೋಡೋದಾದ್ರೆ ಸುಮಾರು 200 ಕುಟುಂಬಗಳಿರೋ ಚೂಡಹಳ್ಳಿ ಗ್ರಾಮದಲ್ಲಿ ಹಲವು ಸೇವೆಗಳಿಗೆ ಜನರು ದೂರದ ಊರುಗಳನ್ನ ಅವಲಂಬಿಸಬೇಕಾಗಿದೆ. ಏನು ಪ್ರತಿಯೊಂದು ಹಲವಾರು ಡೆವಲಪ್ಮೆಂಟ್ ಆಗಿರುವಂತಹ ಸೌಲಭ್ಯಗಳಿಗೂ ಗ್ರಾಮಸ್ಥರು ಈ ಗ್ರಾಮವನ್ನ ಬಿಟ್ಟು ಬೇರೊಂದು ಗ್ರಾಮಕ್ಕೆ ಹೋಗುವಂತ ವ್ಯವಸ್ಥೆ ಇರುವಂತದ್ದು. ಇದಕ್ಕಾಗಿಯೇ ಈ ಸಮಸ್ಯೆಯನ್ನ ಬಗೆಹರಿಸೋಕಾಗಿಯೇ ಒಂದು ಅವಕಾಶವನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯುವ ಶೈವ ಪ್ರೊವೈಡರ್ ಆಪ್ ಅನ್ನ ಪರಿಚಯಿಸಲಾಗಿದೆ. ಇದರ ಮೂಲಕ ಗ್ರಾಮದ ಯುವಕರು ತಮ್ಮ ಊರಿನಲ್ಲೇ ಉಳಿದುಕೊಂಡು ವಿವಿಧ ಸೇವೆಗಳನ್ನ ಒದಗಿಸಿ ಆದಾಯ ಗಳಿಸೋ ಅವಕಾಶ ಇದರಿಂದ ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ನಾವಿಲ್ಲಿ ಗಮನಿಸಬೇಕಾಗಿರೋ ಅಂಶ ಏನಂದ್ರೆ ಇದು ಕೇವಲ ಉದ್ಯೋಗ ಹುಡುಕೋ ಯೋಜನೆ ಅಲ್ಲ, ಗ್ರಾಮದ ಅಗತ್ಯ ಮತ್ತೆ ಗ್ರಾಮದ ಯುವಕರ ಕೌಶಲ್ಯವನ್ನ ಒಂದೇ ವೇದಿಕೆಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಯುವ ಶೈವ ಪ್ರೊವೈಡರ್ ಆಪ್ ಅನ್ನ ಮಾಡಿರುವಂತದ್ದು. ಇದರ ಮುಖ್ಯ ಉದ್ದೇಶ ಆಗಿರುವಂತದ್ದು ಗ್ರಾಮದಲ್ಲಿ ಅಗತ್ಯ ಮತ್ತೆ ಗ್ರಾಮದ ಯುವಕರ ಕೌಶಲ್ಯವನ್ನ ಒಂದೇ ವೇದಿಕೆಗೆ ತರುವಂತ ಪ್ರಯತ್ನ ನಡೀತಾ ಇದೆ. ಸೇವೆ ಬೇಕಾಗಿರುವವರಿಗೆ ಸ್ಥಳೀಯವಾಗಿ ಸೇವೆ ಸಿಗುತ್ತೆ, ಯುವಕರಿಗೆ ಅದೇ ಸೇವೆ ಆದಾಯ ಮೂಲ ಆಗುತ್ತೆ ಅನ್ನೋದು ಇದರ ಮುಖ್ಯ ಉದ್ದೇಶ. ಚೂಡಹಳ್ಳಿ ನಿಜವಾಗಿಯೂ ನಿರುದ್ಯೋಗ ಮುಕ್ತ ಗ್ರಾಮವಾಗುತ್ತಾ, ಈ ಅಭಿಯಾನ ಎಷ್ಟು ಯುವಕರಿಗೆ ಸ್ವಯಂ ಉದ್ಯೋಗ ಕಲ್ಪಿಸುತ್ತೆ, ಮತ್ತೆ ಇದೇ ಮಾದರಿಯನ್ನ ರಾಜ್ಯದ ಇತರ ಗ್ರಾಮಗಳಿಗೂ ವಿಸ್ತರಿಸೋಕೆ ಸಾಧ್ಯ ಆಗುತ್ತಾ ಎನ್ನುವುದು ಮುಂದಿನ ದಿನಗಳಲ್ಲಿ ಗಮನಿಸಬೇಕಾಗಿರೋ ಸಂಗತಿ. ಯಶಸ್ವಿಯಾದ್ರೆ ಉದ್ಯೋಗಕ್ಕಾಗಿ ನಗರಕ್ಕೆ ಹೋಗ್ಬೇಕು ಅನ್ನೋ ಮನಸ್ಥಿತಿ ಬದಲಾಗಿ ನಮ್ಮ ಊರಲ್ಲೇ ಉದ್ಯೋಗ ಸೃಷ್ಟಿಸಬಹುದು ಎಂಬ ಹೊಸ ಚಿಂತನೆಗೆ ಇದು ದಾರಿ ಮಾಡಿಕೊಡಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ಬೇಕಾಗಿದೆ. ಗ್ರಾಮದ ಹಳ್ಳಿಯ ಜನರ ಬದುಕನ್ನು ಹಸನು ಮಾಡುವುದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯಿಂದ ನಾನು ಇವತ್ತು ಈ ಒಂದು ಗ್ರಾಮದಲ್ಲಿ ಮೊದಲನೆಯದಾಗಿ ನಿರುದ್ಯೋಗ ಮುಕ್ತ ಗ್ರಾಮ ಆಗಿ ಚೂಡಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಈ ಒಂದು ಗ್ರಾಮನ ನಿರುದ್ಯೋಗ ಮುಕ್ತ ಗ್ರಾಮ ಆಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ನಾವು ಅಂದರೆ ಯುವ ಶೈವ ಪ್ರೊವೈಡರ್ ಆ್ಯಪ್ ಮೂಲಕ ಇಲ್ಲಿರುವಂತಹ ಎಲ್ಲ ರೈತ ಕುಟುಂಬಗಳಿಗೆ, ಇಲ್ಲಿರುವಂತಹ ಎಲ್ಲ ಒಂದು ಗ್ರಾಮದ ಹಳ್ಳಿಯ ಜನರ ಬದುಕನ್ನು ಹಸನು ಮಾಡುವುದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯಿಂದ ನಾನು ಇವತ್ತು ಈ ಒಂದು ಗ್ರಾಮದಲ್ಲಿ ಮೊದಲನೆಯದಾಗಿ ನಿರುದ್ಯೋಗ ಮುಕ್ತ ಗ್ರಾಮ ಆಗಿ ಮಾರ್ಪಡಿಸಲು ನಾನು ಇವತ್ತು ಪಣ ತೊಟ್ಟು ನಮ್ಮ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ನಾವಿವತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಇವತ್ತು ಆಗಸ್ಟ್ 15 80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇವತ್ತು ನಾವು ಈ ದಿನ ಬೆಳಗ್ಗೆ ನಾವು ಈ ಒಂದು ಗ್ರಾಮದಲ್ಲಿ ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ದೇಶದ ಚೂಡಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ, ಈ ಒಂದು ಗ್ರಾಮನ ನಿರುದ್ಯೋಗ ಮುಕ್ತ ಗ್ರಾಮ ಆಗಿ ಪರಿವರ್ತನೆ ಮಾಡುವುದಕ್ಕೋಸ್ಕರ ನಾವು ಅಂದರೆ ಯುವ ಶೈವ ಪ್ರೊವೈಡರ್ ಆ್ಯಪ್ ಮೂಲಕ ಇಲ್ಲಿರುವಂತಹ ಎಲ್ಲ ರೈತ ಕುಟುಂಬಗಳಿಗೆ, ಇಲ್ಲಿರುವಂತಹ ಎಲ್ಲ ಒಂದು ಗ್ರಾಮದ ಹಳ್ಳಿಯ ಜನರ ಬದುಕನ್ನು ಹಸನು ಮಾಡುವುದಕ್ಕೋಸ್ಕರ ನಾವು ಪ್ರತಿಯೊಬ್ಬರಿಗೂ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯಿಂದ ನಾನು ಇವತ್ತು ಈ ಒಂದು ಗ್ರಾಮದಲ್ಲಿ ಮೊದಲನೆಯದಾಗಿ ನಿರುದ್ಯೋಗ ಮುಕ್ತ ಗ್ರಾಮ ಆಗಿ ಮಾರ್ಪಡಿಸಲು ನಾನು ಇವತ್ತು ಪಣ ತೊಟ್ಟು ನಮ್ಮ ಸಂಸ್ಥೆಯ ಸಿಬ್ಬಂದಿಯೊಂದಿಗೆ ನಾವಿವತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಇವತ್ತು ಆಗಸ್ಟ್ 15
80ನೇ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಇವತ್ತು ನಾವು ಈ ದಿನ ಬೆಳಗ್ಗೆ ನಾವು ಈ ಒಂದು ಗ್ರಾಮದಲ್ಲಿ ಧ್ವಜಾರೋಹಣ ಮಾಡುವ ಮುಖಾಂತರ ನಮ್ಮ ದೇಶದ ಇಷ್ಟು ವರ್ಷಗಳಲ್ಲಿನ ಒಂದು ಪಿಡುಗು ಅಂದರೆ ನಿರುದ್ಯೋಗ, ಆ ನಿರುದ್ಯೋಗ ಸಮಸ್ಯೆಯನ್ನು ಬೇರು ಸಹಿತ ಕಿತ್ತು ಹಾಕುವ ಒಂದು ಪ್ರಯತ್ನಕ್ಕೆ ನಾವು ಇವತ್ತು ಯುವರ್ ಸೇವಾ ಪ್ರೊವೈಡರ್ ಎಂಬ ಆಪ್ ಮೂಲಕ, ಡಿಜಿಟಲ್ ಮೂಲಕ ನಾವು ಈ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೋಸ್ಕರ ನಾವಿವತ್ತು ಈ ಗ್ರಾಮದಲ್ಲಿ ಬಂದು ನಮ್ಮ ಕಾರ್ಯಪ್ರವೃತ್ತಿಯನ್ನು ಪ್ರಾರಂಭಿಸಿದ್ದೇವೆ. ಚೂಡಹಳ್ಳಿ ಗ್ರಾಮ, ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ.